ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂಜಾ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ವಿ. ನಂತರ ಒಂದು ಕ್ಯಾರೆಟ್ನ ತುರಿದಾದರೂ ಹಾಕೊಬೋದು, ಇಲ್ಲ ಅಂತಿದ್ರೆ ಸಣ್ಣ ಸಣ್ಣಕ್ಕೆ ಹೆಚ್ಚಾದರೂ ಹಾಕ್ಕೋಬೋದು. 1 ಇಂಚಷ್ಟು ಶುಂಠಿಯನ್ನು ತುರಿದು ಇಟ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. 2ರಿಂದ 3 ಮೆಣಸಿನ್ಕಾಯಿ ತುಂಬ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಪುದೀನ ಸೊಪ್ಪನ್ನು ಬಳಸ್ಕೊತಾ ಇದ್ದೀನಿ. ಒಂದು 4ರಿಂದ 5 ಎಲೆಯಷ್ಟು ಕರಿಬೇವಿನ ಸೊಪ್ಪನ್ನು ಹೆಚ್ಚಿಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಮೇಯ್ನಾಗಿ ನುಗ್ಗೆ ಸೊಪ್ಪನ್ನು ನಾನು ಬಳಸ್ಕೊತಾ ಇದ್ದೀನಿ. ಒಂದು 2 ಕಡ್ಡಿಯಷ್ಟು ನುಗ್ಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬಳಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ಬಳಸ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಈ ದೋಸೆ ಕಲರ್ ಬರಲಿಕ್ಕೆ ಅಂತ ಹೇಳಿ ನಾನು ಇದರಲ್ಲಿ 1 ಸ್ಪೂನಷ್ಟು ಸಕ್ಕರೆನೂ ಸುದಾ ಸೇರಿಸ್ಕೊತಾ ಇದ್ದೀನಿ. ಈ ಸಕ್ಕರೆ ಸೇರಿಸ್ಕೊಳ್ಳೋದೇನಪ್ಪ ಅಂತಂದರೆ, ಇದನ್ನೆಲ್ಲ ಬೆಳೆಸಿದಾಗ ದೋಸೆ ಕಲರ್ ಬರೋಲ್ಲ, ಅದಕ್ಕಾಗಿ ನಾನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ದಪ್ಪ ರವೆನ ಸದಾ ಹುರಿದ್ಬಿಟ್ಟು 1-2 ಸಲ ಗ್ರೈಂಡ್ ಮಾಡಿ ಸೇರಿಸ್ಕೊತಾ ಇದ್ದೀನಿ, ಕ್ರಿಸ್ಪಿ ಬರಲಿ ಅಂತ. ನೋಡಿ, ಈ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿಕೊಂಡಾಗ ಈ ಹದ ಬರುತ್ತೆ. ನಂತರ ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ನಮಗೆ ಎಷ್ಟು ತೆಳಬೇಕು ಅಷ್ಟು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ಒಂದು 5 ನಿಮಿಷ ನೆನೆ ಹಾಕ್ಬಿಟ್ಬಿಡೋಣ. ಇದ್ರ ಜೊತೆಗೆ ನಾವು ಕಡಲೆಬೇಳೆ ಚಟ್ನಿ ಮಾಡ್ಕೊತಾ ಇದ್ದೀವಿ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಒಂದು 3 ಸ್ಪೂನಷ್ಟು ಕಡಲೆಬೇಳೆ, 3ರಿಂದ 4 ಮೆಣಸು, ನಂತರ ಮೆಣಸಿನ್ಕಾಯಿ, 1 ಮೆಣಸಿನ್ಕಾಯಿ, 3-4 ಖಾರ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕಲ್ಲರ್ಗೆ. 1 ಇಂಚಷ್ಟು ಶುಂಠಿ, ಒಂದು ಅರ್ಧ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, 4ರಿಂದ 5 ಪೀಸಷ್ಟು ಮಾತ್ರ ಈರುಳ್ಳಿ ಬಳಸ್ಕೊತಾ ಇದ್ದೀವಿ ನಾವು. ಇದನ್ನೆಲ್ಲ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ಸೇರಿಸ್ಕೊತಾ ಇದ್ದೀನಿ. ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಸದಾ ಸೇರಿಸ್ಕೊತಾ ಇದ್ದೀನಿ. ಪುದೀನ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಘಮ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಬೇಕು. ನಂತರ ಒಂದು ಮಿಕ್ಸರ್ ಜಾರ್ಗೆ ಅದು ಫುಲ್ಲು ತಣ್ಣಾದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನನ್ನ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸೇರಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಅದಕ್ಕೆ ಬಂದಿರುತ್ತೆ ಅದು. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿನೂ ಮಾಡ್ಕೊಬೋದು, ತೆಳು ಬೇಕಂದರೆ ತೆಳುನೂ ಮಾಡ್ಕೊಬೋದು. ಇವಾಗ ದೋಸೆ ಮಾಡ್ಕೊತಾ ಇದ್ದೀನಿ. ನೋಡಿ, ದೋಸೆ ಇಷ್ಟು ತೆಳು ಇದ್ದರೆ ಈ ಥರ ಹಾಕ್ಕೊಳ್ಳಿಕ್ಕೆ ಅದು ತುಂಬ ಸ್ಪ್ರೆಡ್ ಆಗುತ್ತದು. ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಸರಿ ಆಯ್ತದೆ. ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸ್ಕೋಬೇಕು. ನಂತರ ಉಲ್ಟಾ ಮಾಡಿಕೊಂಡು 1 ನಿಮಿಷದಷ್ಟು ಬೇಯಿಸ್ಕೊಂಡು ಈ ರೀತಿ ಆಗಿರುತ್ತೆ. ನೆಕ್ಸ್ಟ್ ನಾವು ಇದನ್ನು ಸರ್ವ್ ಮಾಡ್ಕೊಬೋದು. ಪಾಪು ಊರಿಗೆ ಹೋದಾಗೆಲ್ಲ ಈ ದೋಸೆ ಮಾಡಿ ಅಂತ ಕೇಳ್ತಾನೆ ಇರ್ತಿದ್ಲು, ನುಗ್ಗೆ ಸೊಪ್ಪು ಬಳಸ್ಕೊಂಡು. ಅದಕ್ಕೆ ನಮ್ಮಮ್ಮ ಮಾಡಿದ್ದಾರೆ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.